ಕಿರುತೆರೆಯ ನಟಿಯೊಬ್ಬರ ಮೇಲೆ ಬ್ಲಾಕ್ ಮೇಲ್ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ನೇಹಿತೆಯ ಖಾಸಗಿ ಫೋಟೋ ಆಡಿಯೋ ಕದ್ದು ಬ್ಲಾಕ್ ಮೇಲ್ ಮಾಡಿದಂತಹ ಆರೋಪ ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ತಿಲಕನಗರ ಠಾಣೆಯ ಪೊಲೀಸರು ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಪಾರ್ವತಿ ಎಂಬುವವರ ಖಾಸಗಿ ವಿಡಿಯೋವನ್ನ ಕದ್ದು ಬ್ಲಾಕ್ ಮೇಲ್ ಮಾಡಿದ್ರಂತೆ. 2 ಕೋಟಿ ಹಣ ಕೊಡು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ರಂತೆ. ಹಾಗಾಗಿ ದೂರು ಕೊಟ್ಟಿದ್ದಾರೆ. ಪಾರ್ವತಿ ದೂರಿನ ಅನ್ವಯ ತಿಲಕನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸ್ನೇಹಿತೆಯ ಖಾಸಗಿ ಫೋಟೋ ಆಡಿಯೋ ಕದ್ದು ಬ್ಲಾಕ್ ಮೇಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಈಗ ಅವರ ವರ್ಷನ್ ಅನ್ನು ಕೇಳಬೇಕಾಗುತ್ತೆ. ಪೊಲೀಸರು ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಹಾಗಾಗಿಯೇ ಈಗ ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಏನಿದು ಬ್ಲಾಕ್ ಮೇಲ್ ಪ್ರಕರಣ, ಜೊತೆಗೆ ಪೊಲೀಸರು ಈ ಪ್ರಕರಣದಲ್ಲಿ ಹೇಗೆ ಇನ್ವೆಸ್ಟಿಗೇಷನ್ ಮುಂದಾಗ್ತಿದ್ದಾರೆ ಅಂತ? ಪ್ರೇಮ್, ಕಿರುತೆರೆ ನಟಿ ಆಶಾ ಜೋಯಿಸ್ ಅಂತೇಳಿ ಈಕೆ ತನಗಿಂತ ವಯಸ್ಸಿನಲ್ಲಿ ಹಿರಿಯವರಾದಂತಹ ಪಾರ್ವತಿ ಎಂಬುವವರ ಸ್ನೇಹವನ್ನ ಗಳಿಸ್ಕೊಂಡಿರ್ತಾರೆ. ಆ ಬಳಿಕ ಈ ಪಾರ್ವತಿ ಅವರ ಒಂದಷ್ಟು ಖಾಸಗಿ ಜೀವನದ ಆಡಿಯೋ ವಿಡಿಯೋಗಳನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ. ಮತ್ತೆ 3ನೇ ವ್ಯಕ್ತಿಯ ಮುಖಾಂತರ ಈಕೆಗೆ ಕರೆಯನ್ನ ಮಾಡಿಸಿ ಪಾರ್ವತಿ ಎಂಬುವವರಿಗೆ ಸುಮಾರು 2 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತಹ ಆರೋಪ ಇದೀಗ ಈ ಕಿರುತೆರೆ ನಟಿಯ ಮೇಲೆ ಕೇಳಿಬಂದಿರೋದು. ಹೀಗಾಗಿಯೇ ಈ ಪಾರ್ವತಿ ಅವರ ದೂರಿನ ಆಧಾರದ ಮೇಲೆ ಈ ಆಶಾ ಜೋಯಿಸ್ ಏನಿದ್ದಾರೆ ಇವರಿಗೆ ನೋಟಿಸ್ ಅನ್ನ ಕೊಡುವ ಕೆಲಸವನ್ನ ತಿಲಕನಗರ ಪೊಲೀಸರು ಮಾಡಿದ್ದಾರೆ. ಪ್ರಕರಣ ಸಂಬಂಧ ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕಿದೆ. ಗುರುತರವಾದಂತಹ ಆರೋಪಗಳು ಬಂದಿದ್ದಾವೆ. ಹೀಗಾಗಿ ವಿಚಾರಣೆಗೆ ಬನ್ನಿ, ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಸೋಮವಾರ ಹಾಜರಾಗಿ ಅನ್ನೋ ನಿಟ್ಟಿನಲ್ಲಿ BNSS ಅಡಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಹೀಗಾಗಿ ನಾಳೆ ಈ ಕಿರುತೆರೆ ನಟಿ ಆಶಾ ಜೋಯಿಸ್ ತಿಲಕನಗರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಬೇಕಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.